ವಿತರಣೆ ಮಾಡ್ತಾ ಇದ್ದೀವಿ. ಈ ಪ್ರಶಸ್ತಿ ಪ್ರದಾನ ಸಮಾರೋಹವನ್ನು ಪ್ರತಿ ವರ್ಷ ಬೆಂಗಳೂರಿನಲ್ಲೇ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಈ ಸಮ್ಮೇಳನದ 3 ಪ್ರಮುಖ ಬೇಡಿಕೆಗಳು ನಾವು ಸರ್ಕಾರಕ್ಕೆ ಏನು ಸಲ್ಲಿಸ್ತಿದ್ದೀವಿ ಅಂದರೆ, ಸರ್ಕಾರದ ವತಿಯಿಂದ ಕೊಡಮಾಡ್ತಿದ್ದಂಥ ಸ್ವಾಮಿ ವಿವೇಕಾನಂದ ರಾಜ್ಯ ಪ್ರಶಸ್ತಿಯನ್ನು ಮತ್ತೆ ಪುನರಾರಂಭಿಸಬೇಕು. ಮತ್ತು ಸ್ವಾಮಿ ವಿವೇಕಾನಂದ ಹೆಸರಿನಲ್ಲಿ ಒಂದು ಅಕಾಡೆಮಿಯನ್ನು ಸ್ಥಾಪಿಸಿ ಯುವಕರಿಗೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವಾದಂಥ ಯೋಜನೆಗಳನ್ನ ರೂಪಿಸಿ ಯುವಕರನ್ನು ಸರ್ಕಾರದ ಮತ್ತು ಮುನ್ನೆಲೆಗೆ ತರಬೇಕು ಅನ್ನೋದು ನಮ್ಮ ಆಗ್ರಹ. ಮತ್ತು ಸರ್ಕಾರದ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿನ ಎಲ್ಲ ಜಿಲ್ಲೆಗಳಲ್ಲೂ ಆಚರಿಸುವಂತೆ ಆಗಬೇಕು ಅನ್ನೋದು ಈ ಸಮ್ಮೇಳನದ ಮುಖ್ಯ ಬೇಡಿಕೆಗಳಲ್ಲಿ 3 ಬೇಡಿಕೆಗಳು. ನೆಕ್ಸ್ಟ್ ಶಿವಕುಮಾರ್ ಎಚ್.ಎಂ ಅಂತ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ಯುವ ಸಂಘ. ನಮಸ್ಕಾರ. ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಹೌದು, ಇವತ್ತು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇವತ್ತಿನ ಒಂದು ಯುವ ಶಕ್ತಿಯ ಪ್ರೇರಣಾದಾಯಕವಾಗಿ ಯುವ ಶಕ್ತಿಗೆ ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ಯುವ ಶಕ್ತಿಯನ್ನ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಮತ್ತೆ ಅದನ್ನ ಕಟ್ಟಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಯುವ ಸಮ್ಮೇಳನ, ಕರ್ನಾಟಕ ಯುವ ಸಂಘ ಸಂಸ್ಥೆಗಳ ಒಕ್ಕೂಟ ಬೆಂಗಳೂರು ಇವರ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಅದ್ಭುತವಾಗಿ ಮತ್ತೆ ಎಲ್ಲ ಯುವಕರಿಗೆ ಇನ್ನೂ ಅವರ ಶಕ್ತಿಯನ್ನ ಬಡಿದೆಬ್ಬಿಸ್ಬೇಕು, ಮತ್ತೆ ಪ್ರೋತ್ಸಾಹನ ನೀಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮದ ಮೂಲಕ ಇವತ್ತು ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಯುವಕರು ಏನು ಸಾಧನೆ ಮಾಡಿದ್ದಾರೆ ಆ ಯುವಕರಿಗೆ ಪ್ರೋತ್ಸಾಹವನ್ನು ನೋಡಬೇಕು. ಅವರ ಮೂಲಕ ಪ್ರಶಸ್ತಿಗಳನ್ನ 30 ಪ್ರಶಸ್ತಿಗಳನ್ನ ಆಯ್ಕೆ ಮಾಡಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗೆ ವಿವಿಧ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಎಲ್ಲಾ ಯುವಕರನ್ನು ಕೂಡ ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದಾರೆ. ರಾಷ್ಟ್ರ ಪ್ರಶಸ್ತಿಯನ್ನು ವಿಶೇಷವಾಗಿ ಈ ಒಂದು ನಾಡಿನ ಒಂದು ಈಗಾಗಲೇ ನಾವು ಹೇಳಿರುವ ಹಾಗೆ ಶ್ರೀಯುತ ಬಸವರಾಜ ಹೊರಟ್ಟಿ ಇವಾಗಿನ ಸಭಾಪತಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸರ್ ಅವರ ಹೆಸರಿನಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು, ಅದರ ಮೂಲಕ ಯುವಕರಿಗೆ ಒಂದು ಸಾಧನೆ ಮಾಡಬೇಕು, ಇನ್ನೂ ಸಾಧನೆ ಮಾಡುವುದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಬಸವರಾಜ ಹೊರಟ್ಟಿ ಸರ್ ಅವರಷ್ಟು ಸಾಧನೆಯನ್ನು ರಾಜಕೀಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಇನ್ನೊಬ್ಬ ರಾಜಕೀಯ ಒಂದು ಧೀಮಂತ ವ್ಯಕ್ತಿತ್ವ, ಆ ವ್ಯಕ್ತಿತ್ವದ ಒಂದು ಅವರ ಹೆಸರಿನಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು ಇವತ್ತು ಮೊಟ್ಟ ಮೊದಲ ಬಾರಿಗೆ ಅದು ರಾಷ್ಟ್ರ ಪ್ರಶಸ್ತಿ ಫಸ್ಟ್ ಟೈಮ್ ಅವರ ಹೆಸರಿನಲ್ಲಿ ಕೊಡ್ತಕ್ಕಂಥದ್ದು. ಇವರಿಗೆ ಯಾರಿಗೆ ನಮ್ಮ ಶರತ್ ಗಾಯಕ್ವಾಡ್ ಇವರಿಗೆ ಆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿ ಕೂಡ ಎಲ್ಲಾ ಜಿಲ್ಲೆಯ ಒಂದು ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಯುವಕರು ಏನು ಸಾಧನೆ ಮಾಡಿದ್ದಾರೆ ಅವರ ಸಾಧನೆಗಳು ಕೂಡ ಗುರುತಿಸಿ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರನ್ನು ಕೂಡ ಪ್ರೋತ್ಸಾಹಿಸತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ ಮುಂದೆ ಕೂಡ ಯುವಕರಿಗೆ ಇರ್ತಕ್ಕಂಥ ಬೇರೆ ಬೇರೆ ಸವಲತ್ತುಗಳಾಗ್ಲಿ, ಪ್ರಶಸ್ತಿಗಳಾಗ್ಲಿ ಮತ್ತು ಸರ್ಕಾರದ ವತಿಯಿಂದನೂ ಕೂಡ ಏನು ಸಮ್ಮೇಳನಗಳಾಗಬೇಕು, ಪ್ರಶಸ್ತಿಗಳನ್ನ ನೀಡಬೇಕು, ಮತ್ತೆ ಯುವಕರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಮತ್ತೆ ಜವಾಬ್ದಾರಿಗಳು ಕೂಡ ನಮ್ಮ ರಾಜ್ಯದ ಮೇಲಿದೆ, ಸರ್ಕಾರದ ಮೇಲಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಯುವಕರ ಒಂದು ಸಂಘ ಸಂಸ್ಥೆಗಳ ಒಕ್ಕೂಟ ಏನಿದೆ, ಶಿವಕುಮಾರ್ ಮತ್ತು ಫಣೀಂದ್ರ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಏನು ನಡ್ಕೊಂಡು ಬರ್ತಾ ಇದೆ, ಇದು ಫಸ್ಟ್ ಟೈಮ್ ಇವರು ಮಾಡ್ತಕ್ಕಂಥ ಒಂದು ಸಂಘಟನೆ ಅದ್ಭುತವಾಗಿ ಮತ್ತು ಎಲ್ಲ ಯುವಕರ ಈ ರಾಜ್ಯದ ಈ ದೇಶದ ಬೆನ್ನೆಲುಬು ಮತ್ತೆ ಯುವಕರ ಮೇಲೆನೆ ಎಲ್ಲಾ ಒಂದು ಜವಾಬ್ದಾರಿ ಕೂಡ ಇದೆ ಅಂತಕ್ಕಂಥದ್ದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾನೆ. ಅದೇ ರೀತಿಯಲ್ಲಿ ಯುವಕರು ಮುಂದೆ ಬರಬೇಕು, ಮತ್ತೆ ಯುವಕರು ಈ ನಾಡನ್ನ ಕಟ್ಟಬೇಕು, ಈ ರಾಜ್ಯವನ್ನ ಕಟ್ಟಬೇಕು, ಈ ದೇಶವನ್ನ ಕಟ್ಟಬೇಕು. ಈ ದೇಶ ಕಟ್ಟೋದಕ್ಕೆ ಅವರು ಒಂದು ಸನ್ಮಾರ್ಗದಲ್ಲಿ ಮತ್ತೆ ಮುಂದೆ ಬರಬೇಕು ಈ ಒಂದು ಕಾರ್ಯಕ್ರಮದ ಮೂಲಕ ಅಂತ ಹೇಳೋಕೆ ಇಷ್ಟಪಡ್ತೇನೆ. ನಮಸ್ಕಾರ. ರೋಶ್ನಿ ಗೌಡ, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷರು, ಬೆಂಗಳೂರು.